ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ ಗ್ರಾಮದಲ್ಲಿರುವ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯ ಪ್ಯಾಕಿಂಗ್ ಮತ್ತು ಲೋಡಿಂಗ್ ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು 7 ವರ್ಷಗಳಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಕಳೆದ 7 ದಿನಗಳಿಂದ ಧರಣಿ ಸತ್ಯಾಗ್ರಹ ಮಾಡಲಾಗ್ತಾ ಇದೆ. ಏಪ್ರಿಲ್ 23ರಂದು ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಸೇಡಂ ಸಹಾಯಕ ಆಯುಕ್ತರು ಕಾರ್ಮಿಕ ಇಲಾಖೆ ಅಧಿಕಾರಿಗಳೊಂದಿಗೆ ನಾವುಗಳು ಸತತ 3 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ವಿ. ಮುಂದಿನ 2 ದಿನಗಳಲ್ಲಿ ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆಯನ್ನು ನೀಡಿದರು. ಆದರೆ 3 ದಿನಗಳು ಕಳೆದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಅಲ್ಲಿನ ಕಾರ್ಮಿಕರ ಮೇಲೆ ಸೂಪರ್ವೈಸರ್ಗಳು ಹಲ್ಲೆ ಮಾಡ್ತಾ ಇದ್ದಾರೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಯುವ ಘಟಕದ ಅಧ್ಯಕ್ಷರಾದ NK ಅರ್ಜುನ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಏಪ್ರಿಲ್ 26ರಂದು ಬೆಳಗ್ಗೆ 9:50 ಗಂಟೆಗೆ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಶಂಕರ್ ಕುಮಾರ್ ರವಿ ತಂದೆ ರಾಮಕಿಶನ್ ರಾಮ್ ಎಂಬ ಕಾರ್ಮಿಕನು ಕಳೆದ 6 ದಿನಗಳಿಂದ ಸ್ನಾನ ಮಾಡದೇ ಇರುವ ಪ್ರತಿಭಟನಾ ನಿರತರಿಗೆ ಬಟ್ಟೆ ತರಲು ರೂಮಿಗೆ ಹೋಗಿರುವ ವಿಷಯನ ತಿಳಿದು ಕಾರ್ಖಾನೆಯ ಸಿಬ್ಬಂದಿಗಳು ದೂರವಾಣಿ ಕರೆ ಮಾಡಿ ಕರೆಸಿಕೊಂಡು ರೂಮಿನ ಹತ್ತಿರ ಸತತ 1 ಗಂಟೆಗಳ ಕಾಲ ಹಲ್ಲೆ ಮಾಡಿದ್ದಾರೆ. ಇದರಿಂದಾಗಿ ಗಾಯಗೊಂಡಿರುವ ಕಾರ್ಮಿಕರನ್ನು ಕಲಬುರಗಿ ಜನನಗರದ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿ MLC ಪ್ರಕರಣ ದಾಖಲು ಮಾಡಿರುತ್ತವೆ. ಆದ್ದರಿಂದ ಸದರಿ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಿರುವ ಕಾರ್ಖಾನೆ ಸಿಬ್ಬಂದಿಗಳ ವಿರುದ್ಧ ಕೂಡಲೇ FIR ದಾಖಲಿಸಿಕೊಂಡು ಅವರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಎಂದರು. ಅಲ್ಲದೆ ಏಪ್ರಿಲ್ 29ರಂದು ಈಗಾಗಲೇ ಧರಣಿ ಸತ್ಯಾಗ್ರಹ ನಡೆಯುತ್ತಿರುವ ಸ್ಥಳದಲ್ಲಿಯೇ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಹಾಗೂ ಮಾಧ್ಯಮ ಮಿತ್ರರಿಗೆ ಶುಭ ಮುಂಜಾನೆ. ವಿಷಯ ಏನಂದರೆ, ನಾವು ರಾಜಶ್ರೀ ಅಲ್ಟ್ರಾಟೆಕ್ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಳಖೇಡ್ ಗ್ರಾಮದಲ್ಲಿರುವಂಥ ರಾಜಶ್ರೀ ಅಲ್ಟ್ರಾಟೆಕ್ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಆಗ್ತಾ ಇರೋ ತೊಂದರೆ ಕುರಿತು ಇವತ್ತಿಗೆ 7ನೇ ದಿವಸ ಆಯಿತು. ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಇಲಾಖೆಯವರು ಹಾಗೂ DC ಅವರು ಸಂಬಂಧಪಟ್ಟ ಸೇಡಂ AC ಅವರು ಸತತವಾಗಿ ಈ ವಿಷಯ ಕುರಿತು ನಮಗೆ 2.5 ತಾಸು ನಮ್ಗೆ ಮೀಟಿಂಗ್ ತೊಗೊಂಡಿರ್ತಾರೆ. ಏನು ಸಮಸ್ಯೆ ಅದ ಅಂತೇಳಿ ಸ್ಪಾಟಿಗೆ ಕಂಪ್ನಿ ಕರ್ಕೊಂಡೋಗಿ ಅಲ್ಲಿ 2.5 ತಾಸು ನಾವು ಮೀಟಿಂಗ್ ತೊಗೊಂಡಾದ್ಮೇಲೆ ಇದುವರೆಗೂ ಇವತ್ತೇನು 7ನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯ ಇದ್ದರೂ ಕೂಡ ನಮಗೆ ಇನ್ನೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮೇನ್ ವಿಷಯ ಏನಂದರೆ, ನಿನ್ನೆ ದಿನಾಂಕ 23 ಬೆಳಗ್ಗೆ 10 ಗಂಟೆಗೆ ನಮ್ಮ ಕಾರ್ಮಿಕ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕನ ಮೇಲೆ ಅಲ್ಲಿರ್ತಕ್ಕಂಥ ಸೂಪರ್ವೈಸರ್ ಏನು ಮಾಡ್ತಾರೆ ಅಂದರೆ, ಅವನು ಕೆಲಸ ಮಾಡಿ ಬೆಳಗ್ಗೆ ಮನೇಲಿದ್ದಾಗ ಆ ಟೈಮಿಗೆ ಅವನಿಗೆ ಫೋನ್ ಮಾಡಿ ಕರ್ಸ್ಕೆಸಿಂದು ಮನ ಬಂದಂತೆ ರೂಮ್ನಾಗ ಕೂಡಾಕಿ ಮನ ಬಂದಂತೆ ಹಲ್ಲೆ ಮಾಡಿರ್ತಾರೆ. ಈ ಪ್ರಕರಣ ಸಂಬಂಧ ನಿನ್ನೆ ಜೇಮ್ಸ್ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿ ಆಲ್ರೆಡಿ MLC ಮಾಡಿಸಿದ್ದೀವಿ. ಹಾಗೂ ಇದ್ರ ಮೇಲೆ ಆದಷ್ಟು ಬೇಗ ಇವ್ರ ಮೇಲೆ ಕಾನೂನು ಕ್ರಮ ತೊಗೊಂಡು ಏನು ಹಲ್ಲೆ ಮಾಡಿದ್ದಾರೆ ಇವ್ರ ಮೇಲೆ FIR ಆಗಬೇಕಂತ ನಾನು FIR ಆಗೋವರೆಗೂ ಇದು ಮಾಡ್ತೀನಿ. ಆಮೇಲೆ ಅದೇ ಮತ್ತೆ ಇನ್ನೊಂದು ವಿಷಯ ಏನಂದರೆ, ನಾವು ಈ ಸಮಸ್ಯೆ ಇದ್ದರೂ ಕೂಡ ಈಗೇನು ಅಧಿಕಾರಿಗಳಾಗಲಿ AC ಅವರಾಗಲಿ DC ಅವರಾಗಲಿ ಏನು ಗಮನ ಹರಿಸ್ತಾ ಇಲ್ಲ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಸೋಮವಾರ ದಿನದಂದು ಉಪವಾಸ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತಾ ಇದ್ದೀವಿ ಮಂಗಳೂರಿಂದ. ಅಲ್ಲಿ ದಿನಾಂಕ 26/4/2025 ಬೆಳಗ್ಗೆ ನಮ್ಮ ಕಾರ್ಮಿಕ ಅದನ ಶಂಕರ್ ರಾಮ್ ಅಂತೇಳಿ ಅವನಿಗೆ ಬೆಳಗ್ಗೆ ಕಾಲ್ ಮಾಡಿ ಅಲ್ಲಿರ್ತಕ್ಕಂಥ ಸೂಪರ್ವೈಸರ್ ಅಜಯ್ ಸಿಂಗ್ ಅಂತೇಳಿ ಅದನ್ನು ಅವ ಫೋನ್ ಮಾಡಿ ಅವರಿಗೆ ಕರೆದು ರೂಮಲ್ಲಿ ಕರೆದು ಸುಮಾರು 1.5 ತಾಸು 1 ಅವರ್ ರೂಮಲ್ಲಿ ಕೂಡಾಕಿ ಇವನು ನರೇಂದ್ರ ಸಿಂಗ್ ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಂದು ಸೂಪರ್ವೈಸರ್ಗಳು ಕೂಡಾಕಿ ಅವನಿಗೆ ಮನ ಬಂದಂತೆ ಹಲ್ಲೆ ಮಾಡಿರ್ತಾರೆ. ಈ ವಿಷಯ ಕುರಿತು ನಾನು ಆಲ್ರೆಡಿ ನಮ್ಮದು ಜೇಮ್ಸ್ ಆಸ್ಪತ್ರೆಯಲ್ಲಿ ಆಲ್ರೆಡಿ ಅಡ್ಮಿಟ್ ಮಾಡಿ MLC ಮಾಡಿಸಿದ್ದೀವಿ. ಅವ್ರ ಮೇಲೆ FIR ಮಾಡುವಂಥ ಕೆಲಸನೂ ಈಗ ಆದಷ್ಟು ಮಾಡ್ತಾ ಇದ್ದೀವಿ. ಇದೇ ರೀತಿ ಇದೇ ಥರ ಮುಂದುವರಿಸ್ತಾ ಇದ್ದರೆ, ಕಾರ್ಮಿಕರ ಮೇಲೆ ಹಲ್ಲೆ ಮುಂದುವರಿತಾ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮ ಕೊಡಲ್ಲ. ಇವ್ರ ಮೇಲೆ ಯಾರೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳದೇ ಇದ್ದರೆ
ಮಂಗಳವಾರ ದಿನದಂದು ನಾವು ನಮ್ಮ ಸಂಘಟನೆ ವತಿಯಿಂದ ಅನಿರ್ದಿಷ್ಟ ಉಪವಾಸ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಮುಖಾಂತರ. ಇದಕ್ಕೆ ಏನಾದರೂ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದರೆ ನೇರ ಹೊಣೆಗಾರರು ಜಿಲ್ಲಾಡಳಿತ ಮತ್ತು ಕಾರ್ಮಿಕ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆಗಾರರು, ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಆಗಿರ್ತಾರೆ. ಸರ್ ಅವ್ರು ಏನು ಹಲ್ಲೆ ಯಾಕೆ ಮಾಡ್ರಿ ಅಂದ್ರೆ ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಸಂದೀಪ್ ಭರಣಿ, ಬುದ್ದೇಶ್ ಸಿಂಗೆ, ಭಾಗಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.